ಕಾಲದಲ್ಲಿ ಈ ಸರಾಯಿಗಿಂತ ಮಿಗಿಲಾದ ವಸ್ತುನೇ ಈ ಜಗತ್ತಿನಲ್ಲಿಲ್ಲ. ಹಿಂದಿನ ಕಾಲದಲ್ಲಿ ದೇವತೆಗಳು ಸಮುದ್ರ ಮಂಥನ ಮಾಡಿದ್ರಂತಲ್ಲ, ಅವಾಗ ಹುಟ್ಟುಕೊಂಡ್ಬಿಡ್ತು ಈ ನಮ್ಮ ತಾಯಿ. ಈಗಿನ ನಮ್ಮ ಸರ್ಕಾರ ಬಹಳ ಬಹಳ ಪುಣ್ಯದ ಕೆಲಸ ಮಾಡಿಬಿಟ್ಟೈತಿ. ಈ ನಮ್ಮ ತಾಯಿನ ಎಲ್ಲಿ ಬೇಕಂದ್ರ ಸಿದ್ಧ ಮಾಡಿಬಿಟ್ಟೈತಿ. ಅದಕ್ಕ ಈ ನಮ್ಮ ತಾಯಿ ಭಕ್ತರ ಸಂಖ್ಯೆ ಬಹಳ ಆಗೈತಿ. ನಾನಂತೂ ಇವಳಿಗ ಜಾರಿ ಬಿದ್ದಂಗ ಅಂದ್ಮೇಲೆ ಕೇಳೋದೇನೈತಿ? ದಿಲೀಪಿನ ಮದುವೆ ವರದಕ್ಷಿಣೆಯಾಗಿ ಬಂದ 50,000 ರೂಪಾಯಿನೂ ಜಳ ಮಾಡಿಬಿಟ್ಟೀನಿ. ಇನ್ನು ಮೇಲೆ ಈ ತಾಯಿ ಸಂಪಾದನೆಗೆ ಏನ್ ಮಾಡ್ಬೇಕು ಅಂತ ದಿಕ್ಕೇ ತೋಚ್ತಾ ಇಲ್ಲ. ಮನೆಯಾಗ ಹೋದ್ರ ನನ್ನ ಹೆಂಡತಿ ಸ್ವಾಮಿ ಸೆರೆ ಕುಡಿಬೇಡ್ರಿ, ಬಿಟ್ಟು ಬಿಡ್ರಿ ಅಂತ ಗೋಳೆ ಕೊತ್ತಾಳು. ಆದ್ರೆ ಆಕಿಗೇನ್ ಗೊತ್ತ್ರಿ ಇದರ ರುಚಿ? ನಾನಂತೂ ಕಟ್ಕೊಂಡು ಹೆಂಡ್ತಿನಾದ್ರೂ ಬಿಡ್ತೀನಿ, ಈ ಸರಾಯಿ ಮಾತ್ರ ಬಿಡಕ್ಕಾಗಲ್ಲ ಅಂತ ಸ್ಪಷ್ಟವಾಗಿ ಹೇಳ್ಬಿಟ್ಟೀನಿ. ಬಹದ್ದೂರ್ ಮಗ ಹೌದಲ್ರಿ? ಮನುಷ್ಯನಾಗಿ ಹುಟ್ಟಿದ ಮೇಲೆ ಸುಳ್ಳು ಹೇಳಬಾರ್ದ್ರಿ. ಅದಕ್ಕ ಈ ತಾಯಿಗ ಒಂದ್ 2 ಜಯಕರ ಹಾಕೋದೇ ಬಿಡಿ. ಹೆಂಡ ದೇವತಾ ಕಿ ಜೈ. ಕಂಟ್ರಿ ಬ್ರ್ಯಾಂಡ್ ಶಶಿಕಲಾ ಎಲ್ಲಿ ಹೋಗಿದೆ ಇಷ್ಟೊತ್ತಲ್ಲಿ? ಜಗನ್ಮಾತೆಯ ಮಂದಿರಕ್ಕೆ ಹೋಗಿದ್ದೆ ಸ್ವಾಮಿ. ಅಲ್ಲಿಗೆ ಯಾಕೆ ಹೋಗಿದ್ದಿ? ನಿಮ್ಮ ದುಶ್ಚಟಗಳನ್ನು ದೂರ ಮಾಡಿ ಸನ್ಮಾರ್ಗವನ್ನಾಗಿ ಮಾಡುತ್ತಾ ಶಶಿಕಲಾ, ನನ್ನ ದುಶ್ಚಟಗಳನ್ನು ಅಳಿಸುವ ಶಕ್ತಿ ಆ ನಿನ್ನ ಕಲ್ಲು ದೇವರಲ್ಲಿದ್ದೇನೆ ಗಯ್ಯಾಳಿ. ಆದಿಶಕ್ತಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ ಈ ಜಗತ್ತಿನಲ್ಲಿ. ಈ ಪ್ರಪಂಚದ ಪ್ರತಿಯೊಂದು ವಸ್ತುವು ಚಲಿಸುವುದಕ್ಕೆ ಅವಳು ಮನಸ್ಸು ಮಾಡಿದರೆ ನೀವು ಸನ್ಮಾರ್ಗಿಯಾಗುವುದಕ್ಕೆ ಸಾಕೊಂದು ಕ್ಷಣ ಸ್ವಾಮಿ, ಸಾಕೊಂದು ಕ್ಷಣ. ದಯಮಾಡಿ ಈ ತೀರ್ಥವನ್ನು ತೆಗೆದುಕೊಳ್ಳಿ. ಶಶಿಕಲಾ, ಈ ಸುರದೇವತೆಯ ತೀರ್ಥ ಬಿಟ್ಟು ಬೇರೆ ಯಾವ ತೀರ್ಥನೂ ನಾನು ಉಪಯೋಗಿಸುವುದಿಲ್ಲ. ನೋಡು, ಈ ಸುರದೇವತೆಯನ್ನು ಬಿಟ್ಟು ಇನ್ನು ಯಾವ ದೇವರನ್ನು ಆರಾಧಿಸಕ್ಕೆ ಸಾಧ್ಯವೇ ಇಲ್ಲ. ಮಾಡಿಕೊಂಡ ಹೆಂಡತಿಯ ಹೊಟ್ಟೆಯ ಪರಿವೇ ಇಲ್ಲ ನಿಮಗೆ. ಇಂತಹ ಬಂಡ ಮಾತನಾಡ ಹಚ್ಚುವ ಈ ಹಾಳು ಸರಾಯಿ ದೇವತೆಯಾಗಿ ಕಂಡಿದೆ. 3 ದಿನಗಳಿಂದ ನೀವು ಮನೆಗೆ ಬಂದಿಲ್ಲ. 3 ದಿನ ಏನು, ಇನ್ನು 1 ವಾರ ಬರಕ್ಕಾಗಲ್ಲ. ಮನೆಯಲ್ಲಿ ಮಾಡೋದಕ್ಕೆ ಇಡೀ ಅಕ್ಕಿ ಕೂಡ ಹೋಗಿಲ್ಲ. ಇದೇ ಸುಖ ಅನುಭವಿಸುವುದಕ್ಕಾಗಿ ನನ್ನನ್ನು ನಿಮಗೆ ದಾರಿ ಎರೆದುಕೊಟ್ಟಾನ ನನ್ನ ಶಶಿಕಲಾ. ನಾನೇನೋ ನಿಮ್ಮಣ್ಣನ ಕಾಲು ಹಿಡಿದುಕೊಂಡಿಲ್ಲ ನಿನ್ನ ಮದುವೆ ಮಾಡಿಕೊಡು ಅಂತ. ಅವನಾಗೆ ನಮ್ಮ ಮನೆಗೆ ಬಂದು ನನ್ನ ಕೈ ಕಾಲು ಹಿಡ್ಕೊಂಡು ಬೇಡಿಕೊಂಡ. ಅವಾಗ ನಿನ್ನ ಕುತ್ತಿಗೆಗೆ ಮಾಂಗಲ್ಯ ಬಿಗಿದಿದ್ದೇನೆ. ನೋಡು, ನಿನ್ನ ಹಿತದ ಚಿಂತೆ ಮಾಡೋಕೆ ನನಗೀಗ ಪುರ್ಸತ್ತಿಲ್ಲ. ಸತ್ಯ ನನ್ನ ಪಾಟ್ಲಿ ನನಗೀಗ ಕುಡಿಯೋಕೆ ದುಡ್ಡು ಬೇಕು. ಇಲ್ಲ, ನಿನ್ನ ಕಿವಿಯಲ್ಲಿರುವ ಓಲೆಯನ್ನು ಹಬ್ಬಿಸಿಕೊಡು. ನನ್ನ ಮಾಂಗಲ್ಯವನ್ನೇ ಬಿಟ್ಟು ಕೊಡುತ್ತಿದ್ದೆ ಸ್ವಾಮಿ. ನನ್ನ ಮಾಂಗಲ್ಯವನ್ನೇ ಬಿಟ್ಟು ಕೊಡುತ್ತಿದ್ದೆ. ಬಿಚ್ಚಿಕೊಡಲೆ ನಮಗೇನು ಅದಕ್ಕೂ 1-5-6 ಬಾಟ್ಲಿ ಬರ್ತಾವು. ನೀವು ನನ್ನ ದಾರಿಗೆ ಬರಲ್ಲ ಅಂತ ನನಗೆ ವಿಶ್ವಾಸವಾಗಿದೆ. ಅದಕ್ಕಾಗಿ ನನ್ನ ಆಭರಣಗಳನ್ನು ನಾನೇ ಬಿಟ್ಟುಕೊಟ್ಟು ಕಾಲಲ್ಲಿ ಮುಳ್ಳು ಮುರಿದುಕೊಳ್ಳುವ ಕೆಲಸ ಮಾಡಿಕೊಳ್ಳಲಾರೆ ಸ್ವಾಮಿ. ಶಶಿಕಲಾ, ನನಗೆ ಎದುರು ಹಾಕ್ತೀಯ ನೀನು? ನಾನು ಯಾರು? ನಿನ್ನ ದೇವರು. ಎದುರು ಉತ್ತರ ಕೊಟ್ರೆ ಮುಂದೆ ನೆಟ್ಟಿಗಾಗುವುದಿಲ್ಲ. ಹುಷಾರ್.
ನನಗೆ ನನಗೆ ಎದುರು ವಾದಿಸ್ತಾಳೆ ಇದು. ನಿನ್ನ ಜೀವನ ಕಷ್ಟದ ಬಾಳು, ಹೆಣ್ಣಿನ ಜೀವನ ಕಷ್ಟದ ಬಾಳು, ಹೆಣ್ಣಿಗೆ ತಪ್ಪದು ಗೋಳು, ಹೆಣ್ಣಿಗೆ ತಪ್ಪದು ಗೋಳು, ಹೆಣ್ಣಿನ ಜೀವನ. ಪತಿಯೇ ಸತಿಗೆ ಸಕಲಾಧಾರ, ಪತಿಯೇ ಸತಿಗೆ ಸಕಲಾಧಾರ, ಆತನು ಮುನಿಯೇ ಜೀವನ ಘೋರ, ಆತನು ಮುನಿಯೇ ಜೀವನ ಘೋರ, ಹೆಣ್ಣಿನ ಜೀವನ ಕಷ್ಟದ ಬಾಳು, ಹೆಣ್ಣಿನ ಜೀವನ ಕಷ್ಟದ ಬಾಳು. ತಾಳಿ ಕಟ್ಟಿದ ಗಂಡನೆ ಕಿವಿಯೋಲೆಯನು ಹರಿದು, ಕುಡಿತಕ್ಕೆ ವಿಕ್ರಯಿಸಿದನೆ, ಮುಳುಗೇಳು ತಲ್ಲಿದೆ ಬಾಳಿನ ನೌಕೆ, ಏಕೀ ಪರಿಭವಣೆ, ಏಕೀ ಪರಿಭವಣೆ. ಪಾಪ ನೋಡು ಹಿರಿಯ, ಎಂತ ಬಂಗಾರದಂತ ಹುಡುಗಿನ ಆ ಕುಡುಕನಲ್ಲಿ ಮಗ ಕೊಟ್ಟಾರಲ್ವ. ಕಲಿಯುಗ ಇದೆ, ಒಳ್ಳೆಯವರಿಗೆ ಗಂಟು ಬೀಳ್ತೈತಿ, ಎಡವಟ್ಟ ಕೂಡ. ಯವ್ವ, ನಿನಗೆ ತಂದೆ ತಾಯಿ ಯಾರು ಇಲ್ವೇನು? ನನ್ನ ದೈವನೇ ನನಗೆ ಪ್ರತಿಕೂಲವಾಗಿ ಹಿಂಸಿಸುತ್ತಿರುವಾಗ ಅವರೇನು ಮಾಡಲು ಸಾಧ್ಯವಿಲ್ಲ. ಇದ್ದಾರೆ, ಎಲ್ಲರೂ ಇದ್ದಾರೆ ಅಂತೆಯ. ಮದುವೆ ಮಾಡಿಕೊಟ್ಟು ಇಷ್ಟು ದಿನ ಕಳೆದ್ರು ಒಂದು ನಿನ್ನ ಕಷ್ಟ ಸುಖ ವಿಚಾರಿಸಬಹುದ? ಅವ್ರು ಎಂತ ತಂದೆ ತಾಯಿ ನನ್ನವ್ವ. ನನ್ನ ತಂದೆ ತಾಯಿಗಳನ್ನು ನಂಬಿಸಬೇಡಪ್ಪ, ನಿಜಕ್ಕೂ ಅವರು ದೇವರ ದೇವರು. ನನ್ನ ಗೋಳಿನ ಬಾಳಿನ ದುರಂತಿನ ಅವನಿಗೆ ಗೊತ್ತಿರಲಿಲ್ಲ, ಶಾಲೆ ಓದ್ಕೊಂಡು ಹೋಗ್ತಾರ ಕಾಣ್ತೀಯ. ಅಲ್ಲ, ನನ್ನ ಪರಿಸ್ಥಿತಿ ಹಿಂಗೈತೆ ಅಂತ ಒಂದು ಕಾಗ್ದನಾರು ಗೀಚ್ ಹೋಗಿಬಾರ್ದ? ಅದು ಆಗ್ಲಿಕ್ಕೆ ಅಂದ ನಿನ್ನ ಸ್ವಂತ ಊರಿಗಾದ್ರೂ ಹೋಗಿ ನಿನ್ನ ಅಪ್ಪನೋ ಅಣ್ಣನೋ ಕರ್ಕೊಬಂದು ನಿನ್ನ ಗಂಡನಿಗೆ ಚೀಮಾರಿ ಹಾಕಿಸ್ಬಾರ್ದ? ನೀವು ಹೇಳುತ್ತಿರುವುದೆಲ್ಲವೂ ಸತ್ಯ. 3 ದಿನಗಳಿಂದ ತುತ್ತು ಅನ್ನ ಕೂಳು ದೊರೆಯದಿರುವಾಗ ನನ್ನ ತವರೂರಿಗೆ ಹೋಗಿ ಬರುವುದಕ್ಕೆ ಹಣ ಎಲ್ಲಿ? ಹಿರಿಯ ನೋಡೋ ಹಿರಿಯ, ಆ ರಂಜನಪ್ಪ ಬಲು ಕೆಟ್ಟು ಅನ್ಕೊಂಡ. ಅಲ್ಲ, ಈ ಹುಡುಗಿಗೆ ಅವ್ರ ತವ್ರ ಮನೆ ಹೋಗ್ಬರ್ಲಿಕ್ಕೆ ಒಂದು 50 ರೂಪಾಯಿನಾರು ಕೊಡ್ಬಾರ್ದೇನು? ಆ ಕುಡುಕ ನನ್ನ ಮಗನಿಗೆ ಕುಡಿಯಕ್ಕೆ ಯಾರಾದ್ರೂ ದುಡ್ಡು ಕೊಟ್ರೆ ಸಾಕಾಕೈತಿ, ಅವನೆಲ್ಲ ತಂದು ಕೊಟ್ಟಾನೆ ಇವಳಿಗೆ ದುಡ್ಡು. ಹಂಗಾದ್ರೆ ನೀನೇ ಕೊಡ್ತೀನಿ, ನೀನಾರು ಒಂದು 50 ರೂಪಾಯಿ ಕೊಡು. ಯಾಕೆ? ಅವ್ರ ಊರು ತವ್ರೂರಲ್ಲಿ ಹೋಗಿ ಅವ್ರ ಅಪ್ಪನೋ ಅಣ್ಣನೋ ಕರ್ಕೊಂಡು ಬರ್ಲಿಪ್ಪ. ಓಹೋ, 50 ರೂಪಾಯಿ ಬೆಂಗಳೂರಿಗೆ ಹೋಗ್ಬೇಕು, ರಿಕ್ಷಾ ಹತ್ತು ರೈಲ್ವೆ ಸ್ಟೇಷನ್ಗೆ ಹೋಗೋಕ್ಕೂ ಸಾಕಾಗಿಲ್ಲ ಅವಳಿಗೆ. 50 ರೂಪಾಯಿ ಕೊಟ್ಬಿಟ್ರೆ ಹೋಗ್ಬಿಡ್ತಾಳ ಅವಳು. ಮತ್ತೆ ನೀನು ಎಷ್ಟು ಕೊಡ್ತೀವ? ಪಾಪ ಅವರು ₹500 ಏನಾದರೂ ತಿಂದು ರೈಲ್ವೆ ಸ್ಟೇಷನ್ ಹೋಗಿ
ಬೆಂಗಳೂರಿಗೆ ಹೋಗಿ ನಿಮ್ಮ ತಂದೆ ತಾಯಿಗಳನ್ನು ಕರ್ಕೊಂಡು ಸಂಬಂಧವಿಲ್ಲದ ನಿಮಗೆ ವಿನಾಕಾರಣ ತೊಂದರೆ ಕೊಡುವುದಕ್ಕೆ ನನ್ನ ಮನಸ್ಸು ಹೋಗ್ತಾ ಇಲ್ಲ. ನನಗೆ ಬಂದ ಕಷ್ಟನ ನಾನೇ ಅನುಭವಿಸುತ್ತೇನೆ. ಅದು ಅಲ್ಲದೆ ನಿಮ್ಮಿಂದ ಹಣ ಪಡೆದದ್ದು ಗೊತ್ತಾದರೆ ನಮ್ಮ ಮನೆಯವರು ಸಿಟ್ಟಾಗಬಹುದು. ಮನೆಯವರ ಆಕಿ ಗಂಡ ಅಷ್ಟು ತಿಳಿಯೋಲ್ಲ ನಿಮ್ಗೆ. ಓಹೋ ರಂಜನಪ್ಪನ ಆ ಕುಡಕ ನನ್ನ ಮಗನಿಗೆ ನಾವಿಬ್ರು ಸೇರಿ ಬುದ್ಧಿ ಹೇಳ್ತೀವಿ ಬಿಡು. ನೀನು ತಗೊಳಮ್ಮ. ಏನ್ ಮಾಡೋಣ? ಒಂದು ಕೆಲಸ ಮಾಡೋಣ. ನಾನೇ ಹೋಗಿ ರೈಲ್ವೆ ಸ್ಟೇಷನ್ಗೆ ಹೋಗಿ ರೈಲ್ವೆ ಹಚ್ಚಿ ಇವರನ್ನು ಬೆಂಗಳೂರಿಗೆ ಹೋಗೋ ವ್ಯವಸ್ಥೆ ಮಾಡ್ಬರ್ತೇನೆ ಅರ್ಥನಾ? ಮತ್ತ ಜೋಪಾನ ಇವಳನ್ನ ಅಲ್ಲಿ ಬಿಟ್ಟು ಆ ಟಿಕೆಟ್ನ ನಿನ್ನ ಜೋಬ್ನಲ್ಲಿ ಹಾಕೊಂಡು ಶಬಾಷ್ ಶಬಾಷ್. ಅವಳ ಟ್ರೈನ್ಗೆ ಹಚ್ಚಿ ಆ ಟಿಕೆಟ್ ಅನ್ನು ನನ್ನ ಜೇಬಲ್ಲಿ ಹಾಕೊಂಡು ಬಂದ್ಬಿಡ್ತೇನೆ. ಅವ್ರು ಬೆಂಗಳೂರಿಗೆ ಹೋಗ್ಬಿಡ್ತಾರೆ. ಎಲ್ಲ ಗೊತ್ತಿದ್ದಂಗ ಮಾತಾಡ್ತೀನಿ ನನ್ನ ಮಗ. ಯಾರು ಪ್ರಯಾಣ ಮಾಡ್ತಾ ಇದ್ದಾರೋ ಅವ್ರು ತಾವನೇ ಟಿಕೆಟ್ ಇರ್ಬೇಕು. ನನಗೆಲ್ಲ ಗೊತ್ತೈತಿ. ನಾನು ಅವಳನ್ನ ಬೆಂಗಳೂರಿಗೆ ಹೋಗೋ ಟ್ರೈನ್ ಬಿಟ್ಟು ಬರ್ತೀನಿ. ನೀ ಮನೆ ಕಡೆ ಹೋಗೋ ಹುಷಾರು. ಬನ್ನಿ ಹೋಗೋಣ ಬನ್ನಿ. ಹೌದಾ? ಓಕೆ. ಹೌದಾ? ಥ್ಯಾಂಕ್ ಯು. ಓಕೆ. ಅಂತೂ ನನ್ನ ಜೀವನ ನೌಕೆ ಒಂದು ದಡಕ್ಕೆ ಸೇರಿದಂತಾಯಿತು. ಅಂದು ಆವೇಶದ ಭರದಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳದೆ ಚಿತ್ರನಟಿ ಮಧುಮತಿಯವರ ಸಲಹೆ ಮೇರೆಗೆ ಬೆಂಗಳೂರಿಗೆ ಹೋಗಿದ್ದು ಒಳ್ಳೆಯದೇ ಆಯಿತು. ಈಗ ನಾನು ಒಬ್ಬ ನಟನಾಗಿ ಅನೇಕ ಚಿತ್ರಗಳಲ್ಲಿ ನಟಿಸಿ ಸಾಕಷ್ಟು ಹಣವನ್ನು ಸಂಪಾದಿಸಿದ್ದೇನೆ. ಈ ವಿಷಯ ನನ್ನ ತಂದೆ ತಾಯಿಯವರಿಗೆ ಗೊತ್ತಾದರೆ ಅವರೆಷ್ಟು ಸಂತೋಷ ಪಡಬಹುದು. ಹೌದು, ನಾನು ಪ್ರತಿ ತಿಂಗಳು ತಂದೆಯ ಹೆಸರಿಗೆ 5,000 ರೂಪಾಯಿಯನ್ನ ಯಮ ಮಾಡ್ತಾ ಬಂದಿದ್ದೇನೆ. ಆದರೂ ಕೂಡ ಅದಕ್ಕೆ ಒಂದು ಉತ್ತರವೂ ಬರೆಯಲಿಲ್ಲಲ್ಲ ತಂದೆಯವರು. ಬಹುತೇಕ ಅವರಿಗಿನ್ನೂ ನನ್ನ ಮೇಲೆ ಬೇಸರ ಇರಬಹುದೇನೋ, ಹಾಗಾಗಿ ಅವರು ಉತ್ತರ ಬರೀಲಿಕ್ಕಿಲ್ಲ. ಹಾಗಾದ್ರೆ ಈ ಸಲ ನಾನು ತಾಯಿಯ ಹೆಸರಿನಲ್ಲೇ ಹಣವನ್ನ ಕಳಿಸಬೇಕು. ಕರುಣಾಮಯಿಯಾದ ಅವಳು ಖಂಡಿತ ಉತ್ತರವನ್ನ ಬರದೇ ಬರೀತಾಳೆ. ಹೌದು, ಅದೇ ಸರಿಯಾದ, ಹಾಗೆ ಮಾಡ್ತೇನೆ. ಈ ಜೀವನವಯ್ಯಾಲೆ ಬರಿ ಗೋಳಿನ ಸರಮಾಲೆ, ಈ ಜೀವನವಯ್ಯಾಲೆ ಬರಿ ಗೋಳಿನ ಸರಮಾಲೆ, ಇದು ಬಾಳಿನ ಜಂಜಾಟ, ಇದು ಬಾಳಿನ ಜಂಜಾಟ, ವಿಧಿಯಾಡಿಸೋ ಹೀಯಾಟ, ಇದು ಬಾಳಿನ ಜಂಜಾಟ, ವಿಧಿಯಾಡಿಸೋ ಹೀಯಾಟ, ಈ ಜೀವನ ಉಯ್ಯಾಲೆ ಬರಿ ಗೋಳಿನ ಸರಮಾಲೆ. ಕಷ್ಟ ಗುಡಿಸೋ ನೆಪ ಮಾಡಿ ಈ ರೀತಿ ಕಣ್ಣೀರು ಸುರಿಸ್ತಾ ನಿಂತ್ರೆ ನೀರಿಗೆ ನಿಮ್ಮ ಅಪ್ಪ ಹೋಗ್ತಾನೆ ಒಯ್ಯಾಡಿ.
ವಿಷ ಕೊಡ್ತಿದ್ಯಾ? ಚಿತ್ರ ವಿಷ ಕೊಡುವುದಕ್ಕಿಂತ ಒಂದೇ ಒಂದು ತೊಟ್ಟು ವಿಷನಾದ್ರೂ ಕೊಟ್ಬಿಡಮ್ಮ, ಕುಡಿದು ಸತ್ತೋಗ್ಬಿಟ್ಟು. ಬೇಗ ಮುಗಿಸ್ತಲಂತೆ, ಬೇಗ. ಅವನು ಎಲ್ಲಿಗೋದ? ಮುದಿಗೋದ? ಛಾಯಾ, ಛಾಯಾ, ನನಗೆ ಬೇಕಾದಷ್ಟು ಅಯ್ಯಪ್ಪ, ನನ್ನಿಂದ ಬೇಕಾದ ಕೆಲಸ ಮಾಡಿಸಿಕೋ. ಆದ್ರೆ ವಯಸ್ಸಾದ ನಿನ್ನ ಮಾತ್ರ ದುಡಿಗೆ ಕೊಟ್ಟೇನಮ್ಮ. ಇದು ಕಾರ್ಯ ಮಾಡ್ತೇನಮ್ಮ, ಇದು ಕಾರ್ಯ. ದುಡಿಯದೆ ಊಟ ವಸತಿ ಸಿಗೋದಕ್ಕೆ ಇದೇನು ಧರ್ಮಸ್ಥಾನಿಯೂ ಅಲ್ಲ, ಅನ್ನ ಛತ್ರನೂ ಅಲ್ಲ. ಈ ಮನೆಯಲ್ಲಿ ದುಡಿಯವರಿಗಷ್ಟೇ ಕೂಳು ಸಿಗೋದು. ಬೇಕಾದ್ರೆ ದುಡಿಬಹುದು, ಸಾಕಾದ್ರೆ ಈ ಮನೆ ಬಿಟ್ಟು ಹೊರಟು. ಮಗನ ಮನೆಯನ್ನು ಬಿಟ್ಟು ಇನ್ನೆಲ್ಲಿಗೆ ಹೋಗ್ಲಮ್ಮ, ಇನ್ನೆಲ್ಲಿಗೆ ಹೋಗ್ಲಿ? ಎಲ್ಲಿಗಾದ್ರೂ ಹಾಳಕ್ಕೆ ಹೋಗ್ರಿ. ಮತ್ತು ನಾನು ಹೇಳಿಕೊಡ್ಬೇಕಾ? ಏ ಮುದುಕ, ಪೇಟೆಗೆ ಹೋಗಿ ಕಟ್ಟಿಗೆ ತಗೊಂಡು ಬಾ ಅಂತ ಹೇಳಿದ್ದೇನೆ. ಇನ್ನು ಹೋಗಿಲ್ವಾ ನೀನು? ತಗೋ ಈ ದುಡ್ಡನ್ನ, ಪೇಟೆಗೆ ಹೋಗಿ 2 ಕ್ವಿಂಟಲ್ ಕಟ್ಟಿಗೆ ತಗೊಂಡು ಬಾ. ಏ, ನೀನೇ ನಡ್ತಾನೆ ಅಂತಿದ್ಯಾ? ನೀನು 4 ಕೊಡ ನೀರು ತಂದು ಸೀರೆ ಹೋಗ್ದ. ಇಲ್ಲೇ ಮಾತಾಡ್ತಾ ನೀರು ಬಿಡಬೇಡಿ. ಒಳಗೆ ಮಗು ಅಳ್ತಾ ಇದೆ, ನಾನು ಹಾಲು ಕುಡಿಸಿ ಬರ್ತೇನೆ. ಏಯ್, ಬೇಗ ಬೇಗ ಮುಗಿಸಿ ಕೆಲಸನ. ಇನ್ನು ಎಷ್ಟು ದಿನ ಅಂತ? ವಿಜಯದ ಒಳಗೆ ಸಿಕ್ಕವರು ಅಂತಾರೆ. ಸತ್ತರೇನು ಬಂದ ನಾವು ಉಳ್ಳೇಬೇಕಾಗಿದೆ. ಹೊಟ್ಟೆಯಲ್ಲಿ ಹುಟ್ಟಿದ ಮಗನಿಗೆ ಗೋಲಿ ಆಡಿಯಂತೆ ದುಡಿಸುವುದಂದ್ರೆ ಇದು ಯಾವ ಧರ್ಮರಿ? ಇದು ಯಾವ ಹಿರಿಯ ಮಗ ಹೆಂಡತಿಯ ಗುಲಾಮನಾಗಿ ನಮ್ಮನ್ನ ಭಿಕಾರಿಗಳನ್ನೇ ಕಾಣುತ್ತಿದ್ದ. ಕಿರಿಯ ಮಗ ದುರಪವಾದವನ್ನು ಹೊತ್ತು ನಮ್ಮಿಂದ ದೂರ ಆಗಿ ಎಲ್ಲೋ ಸತ್ತು ಹೋದ ಬಗ್ಗೆ ಹಾಗೆಲ್ಲ ಮಾತನಾಡಬೇಡಿ. ಆತ ಎಲ್ಲಿ ಆದ್ರೂ ಬದುಕಿದ್ದಾನೆ ಅಂತ ನನ್ನ ಅಂತರಾತ್ಮ ಹೇಳ್ತಾ ಇದ್ರಿ. ಅಂತ ಅಪಶಕುನದ ಮಾತು ಎಲ್ಲ ನಿನ್ನ ಭ್ರಮೆ ಕಣೆ. ನೋಡು, ನಮ್ಮ ರಘುವೀರ ಬದುಕಿದ್ರೆ ಕೊನೆಯ ಪಕ್ಷ ಒಂದು ಪತ್ರನಾದ್ರೂ ಬರೀತಿರ್ಲಿಲ್ವೇ? ಇಲ್ಲ ಒಂದು ಫೋನಾದ್ರೂ ಮಾಡ್ತಿರ್ಲಿಲ್ಲ. ಮನೆ ಬಿಟ್ಟು ಹೋಗಿ 3 ವರ್ಷ ಕಳೆದಿದೆ. ಇಲ್ಲ ಆತ ನಿಜವಾಗಿ ಸತ್ತಿದ್ದೇ ಇಲ್ಲ. ಸದ್ಯ ನೀನು ಕೊಡ ತೆಗೆದುಕೊಂಡು ಬಾ. ನೀನು ನೀರು ಹಾಕೊಟ್ಬಿಟ್ಟು ಆಮೇಲೆ ನಾನು ಕಟ್ಟಿರ್ತೀನಿ. ತಗೊಳ್ಳಿ, ನಿಮ್ಮ ಕೆಲಸ ಎಷ್ಟು ಮಾಡಿ.
ರಘುವೀರ ಅಮ್ಮನ ಹೆಸರಿಗೆ 5,000 ರೂಪಾಯಿ ಎಮೋ ಕಳಿಸಿದ್ದಾರೆ. ಏನ್ ಮಾಡೋದು ಈಗ? ಅದಕ್ಕೆ ಯಾಕ್ರಿ ಅಷ್ಟೊಂದು ಯೋಚನೆ ಮಾಡ್ತೀರಾ? ಯಾಕೆ? ಹಿಂದೆ ಮಾಡಿದಂತೆ ಈಗಲೂ ಮಾಡಿದ್ರಾಯ್ತು. ನಾನು ಡೂಪ್ಲಿಕೇಟ್ ಸೈನ್ ಹಾಕಿ ಕೊಡ್ತೇನೆ. ನಮಗೇನಾದ್ರೂ ತೊಂದರೆ ಆಗೋದಿಲ್ಲ? ಏನು ಹೆದರ್ಬೇಡ್ರಿ, ಅದು ಆಮೇಲೆ ನೋಡೋಣ. ಸೈನ್ ಹಾಕಿ ಕೊಡ್ತೇನೆ. ಸಾಕ್ಷಿ ಸೈನ್ ಹಾಕಿ ದುಡ್ಡು ತಗೊಂಡ್ಬೇಕು. ಸಾಕ್ಷಿ ಸೈನ್ ತೊಂದರೆ ಆಗೋದಿಲ್ಲ? ಆಮೇಲೆ ನೋಡಿ. ಕೊಡು ದುಡ್ಡು ಕೊಡು. ಏನ್ ನೌಕರಿ ಮಾಡಿ ಸೈಯದ್ ಫುಲ್ ತಗೊಳ್ತಾರೆ. ಎಷ್ಟಿದ್ಯಾ? ಏನೇ ಛಾಯಾ? ನಾನು 2 ಸೀರೆ ತಗೊಳ್ತೇನೆ. ನಿಮ್ಗೆ ಹಾಕಿದ್ದೆ ಎಲ್ಲರ ಮನೆ ಹೆಂಗಸರು ಗೋಳಿ ಇದೆ. ದುಡ್ಡು ಕಂಡ ತಕ್ಷಣ ಬಟ್ಟೆ ಬಂಗಾರ ಶಾಪಿಂಗ್ ಇಷ್ಟೇ ಅಲ್ಲ ನಿನ್ ಕತೆ. ಈ ದುಡ್ಡಲ್ಲಿ ಬರೇ ನೀನ್ ಸೀರೆ ತಗೊಂಡ್ರೆ ಆಗೋದಿಲ್ಲ. ಎಷ್ಟೊತ್ತಾಯ್ತೇನೆ ನನಗೆ ಖುಷಿ ಪಡ್ದೆ. ಈಗ ಬೆಳ್ಳಿ ರಥ ಇಲ್ಲ, ಈಗ ಯಾವ್ದೋ ಬೇರೆ ರಥ. ಅದೇ ರಥ. ರಘುವೀರ ಸಮಾಚಾರವೇನಾದರೂ ತಿಳಿದಿದ್ದೀರಪ್ಪ? ಅಮ್ಮ, ಇನ್ನೂ ನಿನಗೆ ಹುಚ್ಚು ಬಿಟ್ಟಿಲ್ವಮ್ಮ. ಆ ರಘುವೀರ ಯಾವ ಕೆರೆಲೋ ಯಾವ ಹೊಳೆಲೋ
ಬಿದ್ದು ಸತ್ತೋದ್ನಮ್ಮ. ಇಲ್ಲಪ್ಪ. ಮತ್ತೆ ಇನ್ನು ಎಲ್ಲಿ ಬರುತ್ತೆ ಅವನ ಸಮಾಚಾರ? ನನ್ನ ಗೋಳನ್ನು ನನ್ನನ್ನು ಎಂತ ಮನೆಗೆ ಕೊಟ್ಟು ಬಿಟ್ಟಿಯಪ್ಪ. ನನ್ನ ಗೋಳನ್ನು ನೋಡುಕ್ಕಾಗಿ ಆ ಕುಡುಕನಿಗೆ ಕೊಟ್ಟು ನನ್ನನ್ನು ಹೊರ ಹೌದಪ್ಪ. ಏನಂತ ಹೇಳಲಪ್ಪ, ಏನಂತ ಹೇಳಿ ನನ್ನ ಕರ್ಮ ಕಥೆನ. ನನ್ನ ಕೈ ಹಿಡಿದವರು ದುಶ್ಚಟಗಳಿಗೆ ದಾಸರಾಗಿ ಮನೆಯಲ್ಲಿರುವ ಎಲ್ಲ ವಸ್ತುಗಳು ಒಡವೆಗಳನ್ನೆಲ್ಲ ಮಾರಿ ಹೋದರಪ್ಪ, ಮಾರಿ ಹೋದರು. 3 ದಿನಕ್ಕೊಮ್ಮೆ ಮನೆಗೆ ಬರುವ ಅವರ ದೃಷ್ಟಿಯಲ್ಲಿ ನಾನೊಬ್ಬನನ್ನು ನಾಯಿಗೆ ಅಂದ ಬಳಿಕ ನಾನು ಜೀವಿಸಿದಾದ್ರೂ ಹೇಗಪ್ಪ ಮನೆಯಲ್ಲಿ? ಇಲ್ಲಪ್ಪ, ಇಲ್ಲ. ನೀನಾಗಲಿ ಅಣ್ಣನಾಗಲಿ ಹಳ್ಳಿಯವರೆಗೆ ಬಂದು ಅವರನ್ನು ಸರಿದಾರಿಗೆ ಹೊಚ್ಚುವರೆಗೂ ನಾನು ಇಲ್ಲಿಂದ ಹೊರಡಲ್ಲಪ್ಪ, ಈ ಮನೆಯ ಹೊಸ್ತಿಲೊಳಗೆ ಹೆಜ್ಜೆ ಕೂಡ ಇಡಬಾರದು. ಯಾಕೆಂದ್ರೆ ಹೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ. ನಿನ್ನನ್ನ ಒಂದ್ಸಲ ಈ ಮನೆಯ ಒಡವೆ ಆಸ್ತಿಗಳನ್ನೆಲ್ಲ ಮಾರಿ ಇಷ್ಟು ಹಣವನ್ನೆಲ್ಲ ಖರ್ಚು ಮಾಡಿ ಈ ಮನೆಯನ್ನು ಸಂಪೂರ್ಣವಾಗಿ ಹಾಳು ಮಾಡಿ ನಿನ್ನನ್ನ ಮದುವೆ ಮಾಡಿ ಕೊಟ್ಟಿದ್ದಾನೆ. ಇಷ್ಟಾದ ಮೇಲೂ ನೀನು ತವರು ಮನೆ ಸೇರ್ತೀನಂದ್ರೆ ಅದಕ್ಕೆ ನಾನು ಆಸ್ಪದ ಕೊಡಲ್ಲ. ಅತ್ತಿಗೆ. ಹೋಗಿದ್ದು ಹೋಗು. ಅಯ್ಯೋ ಅತ್ತಿಗೆ, ಒಮ್ಮೆ ಲಗ್ನದ ಕಾರ್ಯ ಮುಗಿದ ಮಾತ್ರಕ್ಕೆ ಕರಳ ಸಂಬಂಧವೇ ಕೊನೆಯಾಗುವುದುಂಟೆ. ನಾನು ನನ್ನ ತವರು ಮನೆ ಬರುವುದಕ್ಕೂ ಆಸ್ಪದ ಇಲ್ಲ ಅಂತ ಹೇಳ್ತೇನೆ. ಶಶಿಕಲಾ, ಆಸ್ಪದವಿದೆ. ಬರುವ ಹಾಗೆ ರೀತಿಯಂತೆ ನೀನು ಬಂದ್ರೆ ಆಸ್ಪದವಿದೆ. ಹೀಗೆ ರೀತಿ ಬಿಟ್ಟು ಬಂದ್ರೆ ತವರು ಮನೆಯಲ್ಲಿ ಯಾವುದೇ ಆಸ್ಪದವಿರೋದಿಲ್ಲ. ನೆನಪಿನಲ್ಲಿಟ್ಟುಕೋ. ನಾವೇನು ನಿನ್ನನ್ನ ಮದುವೆಗಾಗಿಯೋ ಮುಂಜಿಗಾಗಿಯೋ ಕರೆದಿದ್ದೇವೇನೆ? ಇಲ್ಲ. ಕರೆಯದೆ ಮನೆಗೆ ಬಂದ್ರೆ ನಿನಗೆ ನಾಚಿಕೆ ಆಗೋದಿಲ್ವೇನೆ? ನಿನ್ನ ಬುದ್ಧಿ ನನಗೆ ಯಾವ ತೊಂದರೆ ಕೊಟ್ಟರು ನೀವು ಅವರನ್ನು ವಿಚಾರಿಸುವುದಿಲ್ಲವೇ? ನಿನ್ನ ಪತಿಯ ಗುಣಾವಣೆಗಳನ್ನ ಸರಿ ಮಾಡೋಕೆ ಇರುವವರು ನಾವಲ್ಲ. ನಿನ್ನ ಪಾಲಿಗೆ ಬಂದ ಎಡೆಯನ್ನ ನೀನೇ ಸರಿಪಡಿಸಿಕೊಂಡು ಹೋಗಬೇಕು. ಅದಕ್ಕೂ ನಮಗೂ ಸಂಬಂಧವೇ. ದಿಲೀಪ, ದಯವಿಟ್ಟು ನಿರ್ದಯನಾಗಬೇಡ. ಒಂದೇ ಒಂದು ದಿನ ರಜೆ ತೆಗೆದುಕೊಂಡು ಹೋಗಿ ಅವಳ ಗಂಡನಿಗೆ ಚೆನ್ನಾಗಿ ತಿಂಡಿ ಬುದ್ಧಿ ಹೇಳಿ ಅವಳ ಬಾಳನ್ನ ಸರಿ ಮಾಡಿಟ್ಟು ಬಾರಪ್ಪ. ಪುಣ್ಯ ಬರ್ತದೆ ದಿಲೀಪ, ಪುಣ್ಯ ಬರ್ತದೆ. ಹೋಗು ದಿಲೀಪ. ಏನು ಬೇಡ, ಅವರಿಗೀಗ ರಜೆ ಸಿಗಲ್ಲ. ಇನ್ನು ಇಲ್ಲಿ ನಿಂತ್ಕೊಂಡಿದ್ಯಾ? ಛಾಯ ತಾಯಿ, ದೇವರು ನಿನ್ನನ್ನು ಸುಖದಲ್ಲಿ ಇಟ್ಟಿದನಂತ ಹಾಗೆಲ್ಲ ಬೇರೆಯವ್ರ ಜೊತೆ ಮಾತಾಡಬಾರ್ದಮ್ಮ. ಅದು ನ್ಯಾಯವೂ ಅಲ್ಲ. ನೋಡು, ನನ್ನ ಮಗಳಿಗೆ ಬಂದ ಪರಿಸ್ಥಿತಿ ನಿನಗೆ ಬಂದಿದ್ರೆ ನೀನ್ ಏನ್ ಮಾಡ್ತಿದ್ದೆ ನೋಡೋಣ. ನಾನು ಏನ್ ಮಾಡ್ತಿದ್ದೆ ಅಂತಂದ್ರೆ ನನ್ನ